Hello friends, welcome to Dhatri Commerce Classes. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಕರೆಂಟ್ ರೇಷಿಯೋ, ಸ್ಟಾಕ್ ಟರ್ನೋವರ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ ಮತ್ತು ಆಪರೇಟಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ಥರ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ 12 ಮಾರ್ಕ್ಸಿಗೆ ಕ್ವೆಶನ್ ಕೇಳ್ಬೋದು ಅಕೌಂಟೆನ್ಸಿಯಲ್ಲಿ. ಸೊ ಲೆಟ್ಸ್ ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನಾನು ಮಾಡೆಲ್ ಕ್ವೆಶನ್ ಪೇಪರಿಂದ ಒಂದು ಕ್ವೆಶನ್ ತೊಗೊಂಡಿದ್ದೀನಿ. ದ ಫಾಲೋಯಿಂಗ್ ಆರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಶರತಿ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ ಆನ್ 31st March 2015. ನಿಮಗೆ ಇದು 12 ಮಾರ್ಕ್ಸಿಗೆ ತುಂಬ ಈಸಿ ಕ್ವೆಶನ್ ಆಗುತ್ತೆ ಮತ್ತು ಟೈಮ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ. ಬಿಕಾಸ್ ರೇಷಿಯೋಸ್ ಫೈಂಡ್ ಔಟ್ ಮಾಡೋಕ್ಕೆ ಜಾಸ್ತಿ ಏನೂ ಟೈಮ್ ಬೇಕಾಗಲ್ಲ, ಫಾರ್ಮುಲಾಸ್ ಗೊತ್ತಿದ್ದರೆ ಸಾಕು. ಸೊ ಇದರಲ್ಲಿ ಟೇಬಲಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕು, ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಇದೆ, ಶೇರ್ ಕ್ಯಾಪಿಟಲು, ಕರೆಂಟ್ ಲಯಬಿಲಿಟೀಸು, ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮಗೆ ಯಾವುದೇ ಡೇಟಾ ಇದರಿಂದ ಬೇಕು ಇದನ್ನು ತೊಗೊಂಡು ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ಫ್ರಮ್ ದ ಅಬವ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಕರೆಂಟ್ ರೇಷಿಯೋ, ಸ್ಟಾಕ್ ಟರ್ನೋವರ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ ಮತ್ತು ಆಪರೇಟಿಂಗ್ ರೇಷಿಯೋಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಮಗಿಲ್ಲಿ ಎರಡು ಡೇಟಾ ಬೇಕಾಗುತ್ತೆ, ಗ್ರಾಸ್ ಪ್ರಾಫಿಟ್ ಮತ್ತು ನೆಟ್ ಸೇಲ್ಸು. ಗ್ರಾಸ್ ಪ್ರಾಫಿಟ್ ಬಂದು 2,50,000 ಮತ್ತು ನೆಟ್ ಸೇಲ್ಸ್ ನಮಗೆ ಬಂದು 2 lakhs ಕೊಟ್ಟಿದ್ದಾರೆ. ಸೊ ಎರಡನ್ನೂ ತೊಗೊಂಡು ನಾವು ಇಂಟು 100, 2,50,000 ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿದ್ರೆ ನಮಗೆ 50% ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಸೆಕೆಂಡ್ ಒನ್ ಬಂದು ಕರೆಂಟ್ ರೇಷಿಯೋ ಕೇಳಿದ್ದಾರೆ. ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಟೇಬಲಲ್ಲಿ ಕೊಟ್ಟಿರೋ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಇದನ್ನು ಬಿಟ್ಟು ಬೇರೆ ಎಲ್ಲನೂ ನಾವು ಕರೆಂಟ್ ಅಸೆಟ್ಸ್ ಅಂತ ತೊಗೋಬೋದು. ಲಯಬಿಲಿಟಿ ಸೈಡಲ್ಲಿ ಶೇರ್ ಕ್ಯಾಪಿಟಲು ಮತ್ತು P&L ಅಕೌಂಟ್ ಬಿಟ್ಟರೆ ಕರೆಂಟ್ ಲಯಬಿಲಿಟೀಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ, ಅದನ್ನು ತೊಗೊಬೋದು. ಸೊ ಕರೆಂಟ್ ಅಸೆಟ್ಸ್ ಟೋಟಲು 3 lakh ಆಗುತ್ತೆ, ಡಿವೈಡೆಡ್ ಬೈ 2 lakh. ಕರೆಂಟ್ ರೇಷಿಯೋ ಡಿವೈಡೆಡ್ ಮಾಡಿದ್ರೆ 1.5:1 ಸಿಗುತ್ತೆ. ಕರೆಂಟ್ ರೇಷಿಯೋ 1.5:1. ನೆಕ್ಸ್ಟು ಲಿಕ್ವಿಡಿಟಿ ರೇಷಿಯೋ ಕೇಳಿದ್ದಾರೆ. ಲಿಕ್ವಿಡ್ ರೇಷಿಯೋಗೆ ನಮಗೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಲಿಕ್ವಿಡ್ ಅಸೆಟ್ಸ್ ಅಂದರೆ ಎಕ್ಸೆಪ್ಟ್ ಇನ್ವೆಂಟರಿ ಆರ್ ಸ್ಟಾಕ್ನ ಕರೆಂಟ್ ಅಸೆಟ್ಸಿಂದ ಮೈನಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಅಸೆಟ್ಸ್ ಸಿಗುತ್ತೆ. ಸೊ ಸ್ಟಾಕ್ ಅಮೌಂಟು 75,000 ಇದೆ. 3 lakhಲ್ಲಿ 75,000 ಮೈನಸ್ ಮಾಡಿದ್ರೆ ನಮಗೆ 2,25,000 ಸಿಗುತ್ತೆ. 2,25,000 ಲಿಕ್ವಿಡ್ ಅಸೆಟ್ಸು ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ನಮಗೆ ಗೊತ್ತು 2 lakh ಡಿವೈಡ್ ಮಾಡಿದ್ರೆ ನಮಗೆ 1.125 ಸಿಗುತ್ತೆ. ಸೊ ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ ಟು 1.125:1. ನೆಕ್ಸ್ಟು ಸ್ಟಾಕ್ ಟರ್ನೋವರ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬೇಕು ಮತ್ತು ಆವ್ರೇಜ್ ಇನ್ವೆಂಟರಿ ಬೇಕು. ಕಾಸ್ಟ್ ಆಫ್ ಸೇಲ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ, 2,50,000 ಇದೆ, ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟರಿ ಅಂದರೆ ಇನ್ವೆಂಟ್ರಿ ನಮಗೆ ಕೊಟ್ಟಿರೋದು 62,500. ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ 4 ಬರುತ್ತೆ. 4 times ಸ್ಟಾಕ್ ಟರ್ನೋವರ್ ರೇಷಿಯೋ 4 times ಅಂತ ಬರುತ್ತೆ. ಆಪರೇಟಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದ್ದಾರೆ P&L ಅಕೌಂಟಲ್ಲಿ 3,85,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ನಮಗೆ ಗೊತ್ತು 5 lakh ಇಂಟು 100 ಮಾಡಿದ್ರೆ 77% ಆಪರೇಟಿಂಗ್ ರೇಷಿಯೋ ಬರುತ್ತೆ. ಆಪರೇಟಿಂಗ್ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನು ಕೊಟ್ಟಿದ್ದಾರೆ ಅದು ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ 3,85,000 ಬರುತ್ತೆ. 2,50,000 ಪ್ಲಸ್ 75,000 ಪ್ಲಸ್ 60,000 3,85,000 ಆಪರೇಟಿಂಗ್ ಕಾಸ್ಟ್ ಆಗುತ್ತೆ. ಥ್ಯಾಂಕ್ ಯು.